ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಟಾಟಾ IPL 2024 ಈ ಒಂದು RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೋಮ್ ಗ್ರೌಂಡ್ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಸಲ 2024ರಲ್ಲಿ IPL ಮ್ಯಾಚಸ್ ಇಲ್ಲಿ ಎಲ್ಲ ಮ್ಯಾಚಸ್ ಕ್ಯಾನ್ಸಲ್ ಆಗಿದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಫ್ರೆಂಡ್, ಈ ಒಂದು ಅಪ್ಡೇಟ್ ಬಂದಿರುವುದು ನಿಜಾನ ಅಥವಾ ಈ ಒಂದು ಅಪ್ಡೇಟ್ ಬಂದರೂ ಕೂಡ ಮ್ಯಾಚ್ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ರೀಸನ್ ಎಲೆಕ್ಷನ್ ಅಲ್ಲಂತೆ, ಬೇರೆಯೇ ರೀಸನ್. ಅದು ರೀಸನ್ ನಿಜಾನ ಸುಳ್ಳು ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್, ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫ್ರೆಂಡ್, ಕಾರಣ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಕ್ಯಾನ್ಸಲ್ ಆಗೋ ಕಾರಣ ಎಲೆಕ್ಷನ್ ಅಲ್ಲಂತೆ. ಕುಡಿಯೋಕ್ಕೆ ನೀರಿಲ್ಲಂತೆ, ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರಿಲ್ಲಂತೆ. ಆದರೆ ಈ ಒಂದು ಕಾರಣಕ್ಕೋಸ್ಕರನೇ ಈ ಒಂದು ರಾಯಲ್ ಚಾಲೆಂಜರ್ಸ್ ಹೋಮ್ ಗ್ರೌಂಡಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎಲ್ಲ ಮ್ಯಾಚ್ ಕೂಡ ಕ್ಯಾನ್ಸಲ್ ಮಾಡಿ ಈ ಒಂದು ಕೇರಳದಲ್ಲಿ ಕೊಚ್ಚಿಯಲ್ಲಿ ಮ್ಯಾಚ್ನ ಶಿಫ್ಟ್ ಮಾಡ್ತಾರಂತೆ. ಎಲ್ಲ ಮ್ಯಾಚಸ್ನು ಶಿಫ್ಟ್ ಮಾಡ್ತಾರಂತ ಸೋಷಿಯಲ್ ಮೀಡಿಯಾದಲ್ಲಿ ಇದು ಟ್ರೆಂಡ್ ಆಗ್ತದೆ. ಫ್ರೆಂಡ್, ಈ ಒಂದು ಟ್ರೆಂಡ್ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಇದು ಬೆಂಗಳೂರಲ್ಲಿ ನೀರು ಇರೋ ಕಾರಣಕ್ಕೋಸ್ಕರ ಮ್ಯಾಚ್ಗೆ ಅಡ್ಡಿ ಆಗುತ್ತೆ, ನೀರು ಅಷ್ಟು ಸಪ್ಲೈ ಮಾಡೋಕ್ಕೆ ಆಗಲ್ಲ ಜನಕ್ಕೆ ಮ್ಯಾಚಸ್ಗೆ ಅನ್ನೋ ಉದ್ದೇಶಕ್ಕೆ ಕೇರಳದಲ್ಲಿ ಕೊಚ್ಚಿಯಲ್ಲಿ ಶಿಫ್ಟ್ ಆಗ್ತಾ ಇದೆ ಅಂತ ವರದಿ ಬರ್ತಾ ಇದೆ. ಫ್ರೆಂಡ್, ಇದು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಬಂದಿರುವಂಥ ಸುದ್ದಿ ಎಲ್ಲ ಫೇಕ್. ಫ್ರೆಂಡ್, ಕನ್ಫರ್ಮೇಷನ್ ಆಗಿ ಈ ಒಂದು ಕರ್ನಾಟಕದ ಕ್ರಿಕೆಟ್ ಮಂಡಳಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಯಾವುದೇ ಒಂದು ಅಪ್ಡೇಟ್ ಕೊಟ್ಟಿಲ್ಲ. ಫ್ರೆಂಡ್, ಯಾವುದು ಕ್ರಿಕೆಟ್ನಲ್ಲಿ ಈ ಒಂದು ಕ್ರಿಕೆಟ್ ಕರ್ನಾಟಕ ಮಂಡಳಿ ಇದೆಯಲ್ಲ, ಅದು ಕನ್ಫರ್ಮೇಷನ್ ಕೊಟ್ಟಿದ ಮೇಲೆ ಅವಾಗ ಕ್ಲಿಯರ್ ಆಗುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮ್ಯಾಚ್ ಆಡಿಸ್ತಾರೋ ಕ್ಯಾನ್ಸಲ್ ಅಂತ. ಇದು ಬಂದಿರೋಂತಹ ಸುದ್ದಿ ಪಕ್ಕಾ ಫೇಕ್. ಇದು ಒಂದು ಏನು ನೀರಿಲ್ಲ ಅನ್ನೋ ಉದ್ದೇಶಕ್ಕೆ ಇದನ್ನೇ ಒಂದು ರೀಸನ್ ಇಟ್ಕೊಂಡು ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಮ್ಯಾಚ್ ನಡೆಯೋದಿಲ್ಲ, ನೀರು ಸಮಸ್ಯೆ ಇರೋಗೋಸ್ಕರ ಯಾವುದೇ ಒಂದು ಮ್ಯಾಚ್ ಆಡಿಸ್ತಾ ಇಲ್ಲ. ಇದು ಕೇರಳಕ್ಕೆ ಶಿಫ್ಟ್ ಆಗಿದೆ ಎಂದು ಭಾಳ ಜನ ನಂಬಿದ್ದಾರೆ. ಹಾಗಾಗಿ ಹೇಳ್ತೀನಿ, ಯಾರು ಕೂಡ ನಂಬಕ್ಕೆ ಹೋಗಬೇಡಿ. ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ, KCC ಕಡೆಯಿಂದ ಕನ್ಫರ್ಮೇಷನ್ ಆಗಿಲ್ಲ. ಅಂದರೆ ಕ್ರಿಕೆಟ್ ಮಂಡಳಿ, ಕರ್ನಾಟಕ ಕ್ರಿಕೆಟ್ ಮಂಡಳಿಯಿಂದ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದಿಲ್ಲ. ಅದು ಬಂದರೆ ನಿಜ. ಈ ಏನು ಸುದ್ದಿ ಹರಿದಾಡ್ತಾ ಇದೆ ಎಲ್ಲ ಫೇಕ್. ಫ್ರೆಂಡ್, ಇದಿಷ್ಟಿಗೆ ಒಂದು ಪಟ್ಟಿ ರಿಲೀಸ್ ಆಗ್ತಾಯಿದೆ. ಫ್ರೆಂಡ್, ಆ ಒಂದು ಪಟ್ಟಿಯಲ್ಲಿ ಒಂದು ಅರ್ಧ ಮ್ಯಾಚಸ್ ಅಂದರೆ ಅರ್ಧ ಟೂರ್ನಿಮೆಂಟ್ ಒಂದು ಟೈಮ್ ಟೇಬಲ್ ಫಿಕ್ಸ್ ಆಗಿದೆ ಅಂತೆ. ಇನ್ನು ಅರ್ಧ ಎಲೆಕ್ಷನ್ ಮೂಮೆಂಟ್ ನೋಡಿಕೊಂಡು ಆವಾಗ ಇನ್ನು ಅರ್ಧ ಮ್ಯಾಚಿದ್ದು ಕಂಪ್ಲೀಟಾಗಿ ಫುಲ್ 24ರಲ್ಲಿ IPL ನಡೀತಿಲ್ಲ, ಕಂಪ್ಲೀಟಾಗಿ ಕೊಡ್ತಾರಂತೆ. ಫ್ರೆಂಡ್, ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಷಯ. ಟೇಕ್ ಕೇರ್, ಬಾಯ್.